ನಮಸ್ಕಾರ ಸ್ನೇಹಿತರೆ. ಜೈ ಮಾತಾಜಿ, ಜೈ ಭೋಲೆನಾಥ, ಜೈ ಭೈರವನಾಥ, ಜೈ ಶಿವಶಂಕರ ಭಕ್ತರೆ, ನಿಮಗೆಲ್ಲರಿಗೂ ನಮ್ಮ ಈ ಮಹತ್ವದ ರಾಶಿಫಲ ವಿಡಿಯೋದಲ್ಲಿ ಬಹಳ ಸ್ವಾಗತ. ಹಾಗಾದರೆ ಧನು ರಾಶಿಯವರೇ ಸ್ನೇಹಿತರೆ, ಎಚ್ಚರಿಕೆ, ಈ 3 ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುತ್ತವೆ. ಹೌದು ಸ್ನೇಹಿತರೆ, ಸಮಯವು ಕಡಿಮೆ ಉಳಿದಿದೆ. ಈಗಲೇ ವಿಡಿಯೋ ನೋಡಿ, ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡುತ್ತೀರಿ. ಏಕೆಂದರೆ ಸ್ನೇಹಿತರೆ, ವಿಷಯವು ಮಿತಿಯನ್ನು ದಾಟಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ ಸ್ನೇಹಿತರೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ನಿಮ್ಮ ಜೀವನದ ಬಗ್ಗೆ ಹೀಗೆ ವಿಷಯವು ಅರ್ಥವಾಗುತ್ತದೆ. ಅದನ್ನು ಬಹುಶಃ ನೀವು ಮೊದಲು ಎಂದಿಗೂ ನಿಮ್ಮ ಜೀವನದಲ್ಲಿ ಅನುಭವಿಸಿರಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಇದು ಕೇವಲ ಒಂದು ಸಾಮಾನ್ಯ ರಾಶಿಫಲವಲ್ಲ, ಬದಲಾಗಿ ಆತ್ಮವಿಶ್ವಾಸ, ತಾಳ್ಮೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂದೇಶವಾಗಿದೆ. ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಬರುತ್ತಿದ್ದ ಅಡಚಣೆಗಳು, ಗೊಂದಲಗಳು ಮತ್ತು ಮಾನಸಿಕ ಒತ್ತಡಗಳಲ್ಲಿ ಈಗ ನಿಧಾನವಾಗಿ ಬದಲಾವಣೆಯ ಸಂಕೇತಗಳು ಕಾಯುತ್ತಿವೆ. ಅನೇಕ ಬಾರಿ ನಿಮಗೆ ಅನಿಸಿತ್ತು, ಶ್ರಮದ ಫಲ ಸಿಗುತ್ತಿಲ್ಲ, ಜನರು ನಿಮ್ಮ ಬೆಲೆಯನ್ನು ಕೊಡುತ್ತಿಲ್ಲ, ಅದೃಷ್ಟವು ನಿಮ್ಮ ಜೊತೆಗಿಲ್ಲ ಎಂದು. ಆದರೆ ಸ್ನೇಹಿತರೆ, ನೆನಪಿಡಿ, ಪ್ರತಿಯೊಂದು ಕಠಿಣ ಸಮಯವು ಶಾಶ್ವತವಾಗಿರುವುದಿಲ್ಲ. ಸಮಯವು ತಿರುವು ಪಡೆದಾಗ ಅದೇ ದಾರಿಗಳು ತೆರೆಯುತ್ತವೆ. ಅವು ಮೊದಲು ಮುಚ್ಚಿದಂತೆ ಕಾಣುತ್ತಿದ್ದವು. ಆದ್ದರಿಂದ ಸ್ನೇಹಿತರೆ, ಈ ಸಮಯದಲ್ಲಿ ಅತ್ಯಂತ ಅಗತ್ಯವಾದದ್ದು ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸಲು ಬಿಡಬೇಡಿ. ನಿಮ್ಮ ಅತಿ ದೊಡ್ಡ ಶಕ್ತಿಯು ನಿಮ್ಮ ತಾಳ್ಮೆಯೇ, ಮತ್ತು ಇದೇ ತಾಳ್ಮೆಯು ನಿಮ್ಮನ್ನು ಆ ಗುರಿಯವರೆಗೆ ತಲುಪಿಸುತ್ತದೆ. ಅದಕ್ಕಾಗಿ ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಿ ಸ್ನೇಹಿತರೆ. ನೀವು ನಿಜವಾದ ಮನಸ್ಸಿನಿಂದ ಈಶ್ವರನಲ್ಲಿ ವಿಶ್ವಾಸವನ್ನು ಇಟ್ಟಿದ್ದರೆ ವಿಡಿಯೋಗೆ ಒಂದು ಲೈಕ್ ಖಂಡಿತ ಮಾಡಿ ಮತ್ತು ಕಮೆಂಟ್ನಲ್ಲಿ ಶ್ರದ್ಧೆಯಿಂದ ಜೈ ಮಾತಾಜಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಇದು ಶ್ರದ್ಧೆಯ ಒಂದು ಚಿಕ್ಕ ಭಾವನೆಯಾಗಿದೆ. ನೀವು ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ಮುಂದಿನ ಮಹತ್ವದ ವಿಡಿಯೋಗಳು ನಿಮ್ಮಿಂದ ತಪ್ಪುವುದಿಲ್ಲ. ಈಗ ಮಾತನಾಡೋಣ ಆ ಸಮಯದ ಬಗ್ಗೆ. ಅದು ನಿಮಗೆ ನಿಧಾನವಾಗಿ ಬದಲಾಗುತ್ತದೆ. ಗ್ರಹಗಳ ವರ್ತಮಾನ ಸ್ಥಿತಿಯು ಈ ಸಂಕೇತವನ್ನು ನೀಡುತ್ತಿದೆ. ತುಂಬ ಸಮಯದಿಂದ ಆಟಕಿಕೊಂಡಿದ್ದ ಕೆಲಸದಲ್ಲಿ ಚಲನೆಯು ಬರಲು ಶುರುವಾಗುತ್ತದೆ. ಕೆಲವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಯು ಸಿಗಬಹುದು. ಕೆಲವರಿಗೆ ಕೆಲಸ ಬದಲಾಯಿಸುವ ಅವಕಾಶವೂ ಸಿಗುತ್ತದೆ. ಹಾಗೆಯೇ ಕೆಲವರಿಗೆ ವ್ಯಾಪಾರದಲ್ಲಿ ಹೊಸ ಜನರೊಂದಿಗೆ ಜೋಡಣೆಯಾಗುವ ಸಮಯವು ರೂಪುಗೊಳ್ಳುತ್ತದೆ. ಸ್ನೇಹಿತರೆ, ಯಶಸ್ಸು ಒಂದೇ ದಿನದಲ್ಲಿ ಸಿಗಬೇಕೆಂದೇನಿಲ್ಲ, ಆದರೆ ಇಷ್ಟು ಖಚಿತ, ಈಗ ಶ್ರಮದ ಫಲಿತಾಂಶವು ಮೊದಲಿಗಿಂತ ಉತ್ತಮವಾಗಿ ಸಿಗಲು ಶುರುವಾಗುತ್ತದೆ. ನೀವು ಹಿಂದಿನ ಸಮಯದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದರೆ ಅವುಗಳ ಪರಿಣಾಮವು ಮುಂದಿನ ದಿನಗಳಲ್ಲಿ ಕಾಣಲು ಶುರುವಾಗುತ್ತದೆ. ಮುಂದಿನ ವಿಷಯಗಳಲ್ಲೂ ನಿಧಾನವಾಗಿ ಪರಿಹಾರವು ಸಿಗುವ ಸಂಕೇತಗಳಿವೆ. ಹಳೆಯ ನಿಂತುಹೋದ ಕೆಲಸಗಳು ಪೂರ್ಣಗೊಳ್ಳಬಹುದು. ಯಾವುದೋ ಹಳೆಯ ಆದಾಯದ ಸಂಪರ್ಕದಿಂದ ಲಾಭವೂ ಸಿಗಬಹುದು ಅಥವಾ ಹೊಸ ಮೂಲವು ರೂಪುಗೊಳ್ಳುವ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ನೆನಪಿಡಿ, ಹಣವು ಅಲ್ಲಿ ಮಾತ್ರ ನಿಲ್ಲುತ್ತದೆ ಅಲ್ಲಿ ವಿವೇಕ ಮತ್ತು ಶಿಸ್ತು ಇರುತ್ತದೆ. ಆದ್ದರಿಂದ ಆತುರದಲ್ಲಿ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸ್ನೇಹಿತರೆ, ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಕೆಲವು ಅಪಾರ್ಥಗಳು ನಿಧಾನವಾಗಿ ಕೊನೆಗೊಳ್ಳಬಹುದು. ಯಾರಿಂದ ದೂರವಾಗಿತ್ತೋ ಅವರೊಂದಿಗೆ ಮಾತುಕತೆಯ ಹೊಸ ಅವಕಾಶಗಳು ತೆರೆಯಬಹುದು. ನೀವು ವಿವಾಹಿತರಾಗಿದ್ದರೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಶುಭಕರವಾಗಿರುತ್ತದೆ. ಅವಿವಾಹಿತರಾಗಿದ್ದರೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಮಹತ್ವದ್ದಾಗಿ ಸಾಬೀತಾಗಬಹುದು. ಆದರೆ ಪ್ರತಿಯೊಂದು ಸಂಬಂಧದಲ್ಲಿ ವಿಶ್ವಾಸ ಮತ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ನಿರಂತರ ಒತ್ತಡ, ಅನಿಯಮಿತ ದಿನಚರಿ ಮತ್ತು ಸಾಕಷ್ಟು ನಿದ್ದೆ ತೆಗೆದುಕೊಳ್ಳದಿರುವುದು ದೇಹವನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯಿರಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಮ್ಮ ಮನಸ್ಸನ್ನು ಅನಗತ್ಯ ಚಿಂತೆಗಳಿಂದ ದೂರವಿಡಲು ಪ್ರಯತ್ನಿಸಿ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೂ ಹೆಚ್ಚಾಗುತ್ತದೆ. ಮುಂದಿನ ಸಮಯದಲ್ಲಿ ಕೆಲವು ಅವಕಾಶಗಳು ಸಿಗಬಹುದು. ಅವುಗಳ ಬಗ್ಗೆ ನೀವು ಮೊದಲು ಎಂದಿಗೂ ಯೋಚಿಸಿರಲಿಲ್ಲ. ಆದ್ದರಿಂದ ಸ್ನೇಹಿತರೆ, ಯಾವುದೇ ಚಿಕ್ಕ ಅವಕಾಶಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅನೇಕ ಬಾರಿ ಜೀವನದ ಅತಿ ದೊಡ್ಡ ಯಶಸ್ಸು ಒಂದು ಚಿಕ್ಕ ಹೆಜ್ಜೆಯಿಂದ ಶುರುವಾಗುತ್ತದೆ. ಕುಟುಂಬದ ಹಿರಿಯರ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸಲಹೆಯು ಈ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗಿ ಸಾಬೀತಾಗಬಹುದು. ಅವರ ಅನುಭವವನ್ನು ಗೌರವಿಸಿ ಮತ್ತು ಆತುರದಲ್ಲಿ ಯಾರ ಮಾತನ್ನು ತಿರಸ್ಕರಿಸಬೇಡಿ. ಯಾವುದೋ ಹಳೆಯ ವಿವಾದವನ್ನು ಕೊನೆಗೊಳಿಸುವ ಅವಕಾಶವು ಸಿಕ್ಕರೆ ಅಹಂಕಾರವನ್ನು ಬಿಟ್ಟು ಪರಿಹಾರದ ದಿಕ್ಕಿನಲ್ಲಿ ಹೆಜ್ಜೆ ಇಡಿ. ಇದೇ ವಿವೇಕವು ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯುತ್ತದೆ. ಈಗ ಒಂದು ಚಿಕ್ಕ ವಿಷಯ, ಅದನ್ನು ನೀವು ಯಾವಾಗಲೂ ನೆನಪಿಡಬೇಕು.
ಇತರರೊಂದಿಗೆ ನಿಮ್ಮ ಹೋಲಿಕೆಯನ್ನು ಮಾಡಬೇಡಿ. ಪ್ರತಿಯೊಬ್ಬ ವ್ಯಕ್ತಿಯ ಸಮಯವೂ ಬೇರೆ ಮತ್ತು ಪ್ರತಿಯೊಬ್ಬರ ಗುರಿಯೂ ಬೇರೆ. ನಿಮ್ಮ ಸಮಯವೂ ಬರುತ್ತದೆ, ಆದರೆ ಅದಕ್ಕೆ ತಾಳ್ಮೆ ಮತ್ತು ನಿರಂತರ ಪ್ರಯತ್ನ ಎರಡೂ ಅಗತ್ಯ. ಈಶ್ವರನ ಮೇಲೆ ವಿಶ್ವಾಸವಿಡಿ, ನಿಮ್ಮ ಕರ್ಮದ ಮೇಲೆ ಭರವಸೆ ಇಡಿ ಮತ್ತು ನಕಾರಾತ್ಮಕ ಜನರಿಂದ ದೂರವಿರಿ. ಸಾಧ್ಯವಾದರೆ ಪ್ರತಿದಿನ ಕೆಲವು ನಿಮಿಷಗಳ ಪ್ರಾರ್ಥನೆ ಮತ್ತು ಧ್ಯಾನಕ್ಕಾಗಿ ತೆಗೆದುಕೊಳ್ಳಿ. ಇದರಿಂದ ಮನಸ್ಸು ಸ್ಥಿರವಾಗಿರುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಉತ್ತಮವಾಗುತ್ತದೆ. ಮಂಗಳವಾರ ಮತ್ತು ಶನಿವಾರದ ದಿನ ಶ್ರದ್ಧೆಯಿಂದ ಹನುಮಾನ್ಜಿಯ ಸ್ಮರಣೆಯನ್ನು ಮಾಡುವುದು ಮತ್ತು ನಿಮ್ಮ ಸಾಮರ್ಥ್ಯದ ಪ್ರಕಾರ ಯಾವುದೋ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಬಹುದು. ಕೊನೆಯಲ್ಲಿ ಸ್ನೇಹಿತರೆ, ನಿಮಗೆ ಯಾವುದೇ ತೊಂದರೆ ಸಮಸ್ಯೆಗಳು ಬರುತ್ತಿದ್ದರೆ ನೀವು ಭಗವಾನ್ ಭೋಲೆನಾಥರ ಚರಣಗಳಿಗೆ ಹೋಗಿ. ಯಾರು ತಾಳ್ಮೆ, ಶ್ರಮ ಮತ್ತು ಸಕಾರಾತ್ಮಕ ಯೋಚನೆಯೊಂದಿಗೆ ಮುಂದುವರಿಯುತ್ತಾರೋ ಅವರಿಗೆ ಹೊಸ ಅವಕಾಶಗಳು ಖಂಡಿತ ರೂಪುಗೊಳ್ಳುತ್ತವೆ. ಆದ್ದರಿಂದ ನಿರಾಶರಾಗಬೇಡಿ ಸ್ನೇಹಿತರೆ. ನಿಮ್ಮ ಗುರಿಯ ಮೇಲೆ ಗಮನವನ್ನು ಕಾಪಾಡಿಕೊಳ್ಳಿ ಮತ್ತು ವಿಶ್ವಾಸದಿಂದ ಮುಂದುವರಿಯುತ್ತಾ ಇರಿ. ಸ್ನೇಹಿತರೆ, ನೆನಪಿಡಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಕೆಲವು ಅವಕಾಶಗಳು ಬರುತ್ತವೆ. ಅವು ಮೊದಲ ನೋಟದಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತವೆ, ಆದರೆ ಅದೇ ಅವಕಾಶಗಳು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸಿನ ಅಡಿಪಾಯವಾಗಬಹುದು. ಆದ್ದರಿಂದ ಯಾವುದೇ ಹೊಸ ಕೆಲಸವನ್ನು ಯೋಚಿಸದೆ ತಿರಸ್ಕರಿಸಬೇಡಿ. ಸ್ನೇಹಿತರೆ, ಯಾರು ನಿರಂತರವಾಗಿ ಶ್ರಮಿಸುತ್ತಾರೋ ಅವರ ಜೀವನದಲ್ಲಿ ಈ ಸಮಯವು ನಿಧಾನವಾಗಿ ಫಲಿತಾಂಶವನ್ನು ತರಲಿದೆ. ನೀವು ಯಾವುದೋ ಪರೀಕ್ಷೆ, ಕೆಲಸ, ವ್ಯಾಪಾರ ಅಥವಾ ಹೊಸ ಕೆಲಸದ ತಯಾರಿ ಮಾಡುತ್ತಿದ್ದರೆ ನಿಮ್ಮ ಗಮನವನ್ನು ಹರಿದು ಬಿಡಬೇಡಿ. ಎಷ್ಟು ಹೆಚ್ಚು ಶಿಸ್ತು ಇರುತ್ತೀರೋ ಅಷ್ಟು ಬಲವಾಗಿ ಮುಂದುವರಿಯುತ್ತೀರಿ. ಅನೇಕ ಬಾರಿ ನಿಮಗೆ ಅನಿಸುತ್ತದೆ ಮುಂದೆ ಬರುವ ಜನರು ನಿಮ್ಮ ಶ್ರಮದ ಶ್ರೇಯಸ್ಸನ್ನು ಪಡೆಯುತ್ತಾರೆ ಎಂದು, ಆದ್ದರಿಂದ ಇತರರ ಮಾತುಗಳಿಗಿಂತ ಹೆಚ್ಚಾಗಿ ನಿಮ್ಮ ಗುರಿಯ ಮೇಲೆ ಗಮನವಿಡಿ. ಕುಟುಂಬದಲ್ಲಿ ಯಾವುದೋ ವಿಷಯದ ಬಗ್ಗೆ ಒತ್ತಡವಿದ್ದರೆ ಶಾಂತ ಮನಸ್ಸಿನಿಂದ ಮಾತನಾಡಲು ಪ್ರಯತ್ನಿಸಿ. ಕಠಿಣ ಪದಗಳು ಅನೇಕ ಬಾರಿ ಹೀಗೆ ದೂರವನ್ನು ಸೃಷ್ಟಿಸುತ್ತವೆ, ಅದನ್ನು ತುಂಬಲು ಬಹಳ ಸಮಯ ಹಿಡಿಯುತ್ತದೆ. ಆದ್ದರಿಂದ ತಾಳ್ಮೆ ಮತ್ತು ವಿವೇಕವನ್ನು ನಿಮ್ಮ ಅತಿದೊಡ್ಡ ಶಕ್ತಿಯಾಗಿ ಮಾಡಿಕೊಳ್ಳಿ. ಆರ್ಥಿಕ ವಿಷಯದಲ್ಲಿ ಯಾವುದೋ ಹೊಸ ಪ್ರಸ್ತಾಪವು ಸಿಕ್ಕರೆ ಅದನ್ನು ಚೆನ್ನಾಗಿ ಪರೀಕ್ಷಿಸಿಯೇ ನಿರ್ಧಾರ ತೆಗೆದುಕೊಳ್ಳಿ. ಮಾಹಿತಿ ಇಲ್ಲದೆ ಯಾವುದೇ ಹೂಡಿಕೆ ಅಥವಾ ಒಪ್ಪಂದದ ಹೆಜ್ಜೆಯನ್ನು ಇಡುವುದನ್ನು ತಪ್ಪಿಸುವುದು ಉತ್ತಮ. ನಿಧಾನವಾಗಿ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ರೂಪುಗೊಳ್ಳುತ್ತವೆ ಮತ್ತು ನಿಮಗೆ ಅನಿಸುತ್ತದೆ ಯಾವ ತೊಂದರೆಗಳು ನಿಮಗೆ ತಡೆಯೊಡ್ಡಿದವೋ ಅದೇ ತೊಂದರೆಗಳು ನಿಮ್ಮನ್ನು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಮಾಡುತ್ತವೆ. ಸ್ನೇಹಿತರೆ, ಆರೋಗ್ಯಕ್ಕೂ ಆದ್ಯತೆ ನೀಡಿ. ನಿಯಮಿತ ದಿನಚರಿ, ಸಾಕಷ್ಟು ವಿಶ್ರಾಂತಿ ಮತ್ತು ಸಕಾರಾತ್ಮಕ ಯೋಚನೆಯು ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಮನಸ್ಸು ಮತ್ತು ದೇಹ ಎರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ವ್ಯಕ್ತಿಯು ತನ್ನ ಗುರಿಯನ್ನು ವೇಗವಾಗಿ ತಲುಪಬಹುದು. ಎಂದಾದರೂ ಮನಸ್ಸು ನಿರಾಶೆಯಾದರೆ ಸ್ವಲ್ಪ ಸಮಯ ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ಮತ್ತು ನಿಮಗೆ ನೀವೇ ನೆನಪಿಸಿಕೊಳ್ಳಿ, ಪ್ರತಿಯೊಂದು ಕಠಿಣ ಸಮಯದ ನಂತರ ಒಂದು ಹೊಸ ಶುರುವಾತು ಇರುತ್ತದೆ ಎಂದು. ಇದೇ ವಿಶ್ವಾಸವು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ಮುಂದಿನ ಸಮಯದಲ್ಲಿ ನಿಮ್ಮ ಒಳಗೆ ಒಂದು ಹೊಸ ಆತ್ಮವಿಶ್ವಾಸವನ್ನು ಅನುಭವಿಸಬೇಕಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ಯಾವ ಕೆಲಸಗಳನ್ನು ನೀವು ತುಂಬ ಸಮಯದಿಂದ ಮುಂದೂಡುತ್ತಿದ್ದೀರಿ ಅವುಗಳನ್ನು ಪೂರ್ಣಗೊಳಿಸುವ ಪ್ರೇರಣೆಯೂ ಸಿಗುತ್ತದೆ. ಸ್ನೇಹಿತರೆ, ನಿಮ್ಮ ಸಮಯವನ್ನು ಗೌರವಿಸಿ, ನಿಮ್ಮ ಶ್ರಮದ ಮೇಲೆ ಭರವಸೆ ಇಡಿ. ಪ್ರತಿ ದಿನವನ್ನು ಹೊಸ ಅವಕಾಶದಂತೆ ಸ್ವೀಕರಿಸಿ. ಯಾರು ನಿರಂತರವಾಗಿ ಕಲಿಯುತ್ತಾರೋ ಮತ್ತು ತಮ್ಮ ಕರ್ಮದ ಮೇಲೆ ವಿಶ್ವಾಸವಿಡುತ್ತಾರೋ ಅವರಿಗೆ ಯಶಸ್ಸು ತಡವಾಗಿ ಬಂದರೂ ಖಂಡಿತ ಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ಹಿಂದೆ ತಿರುಗಿ ಕೇವಲ ಪಾಠ ಕಲಿಯಲು ನೋಡಿ, ನಿಲ್ಲಲು ಅಲ್ಲ. ಮುಂದುವರಿಯಿರಿ, ಸಕಾರಾತ್ಮಕವಾಗಿರಿ ಮತ್ತು ವಿಶ್ವಾಸವಿಡಿ. ನಿಮ್ಮ ಒಳ್ಳೆಯ ಕರ್ಮಗಳು ನಿಮ್ಮ ಭವಿಷ್ಯವನ್ನು ಬಲಪಡಿಸುವಲ್ಲಿ ತಮ್ಮ ಕೊಡುಗೆಯನ್ನು ನೀಡುತ್ತಿವೆ ಎಂದು. ಸ್ನೇಹಿತರೆ, ಯಾರಾದರೂ ನಿಮ್ಮನ್ನು ಪ್ರಚೋದಿಸಿದರೆ, ನಿಮ್ಮನ್ನು ಪ್ರೋತ್ಸಾಹಿಸಿದರೆ ಅವರ ಮಾತುಗಳಿಗೆ ನೀವು ಬರಬೇಡಿ ಮತ್ತು ಬೆಲೆ ಕೊಡಬೇಡಿ ಮತ್ತು ನಿಮ್ಮನ್ನು ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ, ಏಕೆಂದರೆ ಇದು ನಿಮ್ಮ ಕುಂಡಲಿಯ ಪರಿಶೀಲನೆಯ ನಂತರ ನಿಮ್ಮ ರಾಶಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗಾಗಿ ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ತಮಾಷೆ ಮತ್ತು ಹಗುರವಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋ ನಿಮಗೆ ಸುಲಭವಾಗಿ ಸಿಗುತ್ತದೆ ಮತ್ತು ನೀವು ಅದನ್ನು ಸುಲಭವಾಗಿ ನೋಡಬಹುದು. ವಿಡಿಯೋವನ್ನು ಲೈಕ್ ಮಾಡಿಲ್ಲವಾದರೆ ವಿಡಿಯೋಗೆ ಒಂದು ಪ್ರೀತಿಯ ಲೈಕ್ ಮಾಡಿ. ಸ್ನೇಹಿತರೆ, ನೀವು ಭಗವಾನ್ ಭೋಲೆನಾಥರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತವಾಗಿಯೂ ಬರೆಯಿರಿ. ಹೌದು ಸ್ನೇಹಿತರೆ, ಈ ಸಂದೇಶವು ನಿಮ್ಮ ಮನಸ್ಸನ್ನು ತಟ್ಟಿದ್ದರೆ ಶ್ರದ್ಧೆ ಮತ್ತು ಸಕಾರಾತ್ಮಕ ಭಾವದಿಂದ ಕಮೆಂಟ್ನಲ್ಲಿ ಜೈ ಮಾತಾಜಿ ಎಂದು ಬರೆಯಬಹುದು ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಮತ್ತು ಸಕಾರಾತ್ಮಕ ಯೋಚನೆಯನ್ನು ಕಾಪಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಬಹುದು.
ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಮಯಕ್ಕಾಗಿ ಕೆಲವು ಮಹತ್ವದ ಸಂಕೇತಗಳು ಮತ್ತು ಎಚ್ಚರಿಕೆಯ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ನೀವು ಯಶಸ್ಸಿನ ಹತ್ತಿರ ಹೋಗಿ ಕೊನೆಯ ಕ್ಷಣದಲ್ಲಿ ವಿಷಯಗಳು ತಪ್ಪಾಗಿವೆ ಎಂದು ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯುತ್ತಿರುವಂತೆ ಭಾಸವಾಗುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ಇದು ನನಗೆ ಏಕೆ ಆಗುತ್ತಿದೆ? ನಾನು ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವದಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಸಹ ಇಂದು ನೀವು ಉತ್ತರವನ್ನು ಪಡೆಯಲಿದ್ದೀರಿ, ಏಕೆಂದರೆ ನಿಮ್ಮ ಮೇಲೆ ಇರುವವನು ನಡೆಯುತ್ತಿದ್ದ ಹಳೆಯ ದುಷ್ಟತನವನ್ನು ಇಂದು ಸಂಪೂರ್ಣವಾಗಿ ನಾಶವಾಗಲಿದೆ ಮತ್ತು ಅದು ಕೊನೆಗೊಂಡ ತಕ್ಷಣ ಸಂಭವಿಸುವ ಮೊದಲ ಪವಾಡವು ನಿಮ್ಮ ವೃತ್ತಿ ಜೀವನದಲ್ಲಿ ಇರುತ್ತದೆ. ನೀವು ಯಾವುದೇ ಕೆಲಸ ಅಥವಾ ಸ್ಥಳವನ್ನು ಆರಿಸಿಕೊಂಡರೂ ನೀವು ತಿಂಗಳುಗಳಿಂದ ವ್ಯವಹಾರದಲ್ಲಿ ಹಿಂಜರಿತವನ್ನು ಎದುರಿಸುತ್ತಿದ್ದೀರಿ. ನಂತರ ಇದ್ದಕ್ಕಿದ್ದಂತೆ ಅಂತಹ ಕೊಡುಗೆ ನಿಮಗೆ ಮುಂದೆ ಬರುತ್ತದೆ. ಅದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತದೆ, ನಿಮ್ಮನ್ನು ನೆಲದಿಂದ ಆಕಾಶದ ಎತ್ತರಕ್ಕೆ ಎತ್ತುತ್ತದೆ. ಆದರೆ ನಿಜವಾದ ವಿಷಯ ಇದೀಗ ನಿಮ್ಮ ಜೀವನದಲ್ಲಿ ಬರಲಿರುವ ಹಣದ ಹರಿವು ಚಿಕ್ಕದಾಗಿರುವುದರಿಂದ ಇದು ಬದಲಾವಣೆಯಲ್ಲ, ಆದರೆ ಒಂದು ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನು ನಿರ್ಮಿಸುವ ಆರಂಭ. ಹಳೆಯ ಸಾಲ ಏನೇ ಇರಲಿ ಅಥವಾ ನಿಮ್ಮ ಬಳಿ ಏನೇ ಇಲ್ಲದಿರಲಿ, ಆರ್ಥಿಕ ಸಂಕಷ್ಟದ ಹೊರೆ ಎಂದಿಗೂ ಅಸ್ತಿತ್ವದಲ್ಲಿಲ್ಲ ಎಂಬಂತೆ ಮಾಯವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡುವುದರಿಂದ ರಕ್ಷಿಸಲ್ಪಡುತ್ತೀರಿ. ನಿಮ್ಮ ಹಣವನ್ನು ದೋಚಬಹುದಾದ ಯಾವ ವಿಷಯಗಳನ್ನು ನೀವು ತಪ್ಪಿಸಬೇಕು? ಮುಂದಿನ 48 ಗಂಟೆಗಳಲ್ಲಿ ನೀವು ಮಾಡಬಾರದ ಒಂದು ತಪ್ಪು ಯಾವುದು? ನಾವು ಇದರ ಬಗ್ಗೆ ಶೀಘ್ರದಲ್ಲೇ ಮಾತನಾಡುತ್ತೇವೆ, ಆದರೆ ಅದಕ್ಕೂ ಮೊದಲು ನಿಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿದ್ದರೆ ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ. ಮತ್ತು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇದು ನಿಜವಾಗಿಯೂ ನೀವು ಪೂರೈಸಲು ಪ್ರಯತ್ನಿಸುತ್ತಿರುವ ಹಳೆಯ ಕಳೆದುಹೋದ ಅವಕಾಶದೊಂದಿಗೆ ಸಂಭವಿಸಿದೆ. ನೀವು ಸ್ವಲ್ಪ ಮರೆತಿದ್ದೀರಿ. ಇಂದು ಮಧ್ಯಾಹ್ನ ನಿಮಗೆ ಒಂದು ಫೋನ್ ಕರೆ ಅಥವಾ ಸಂದೇಶ ಬರಲಿದೆ. ಅದು ನಿಮ್ಮ ಹಳೆಯ ತೆರೆಯದ ಸಂದೇಶಗಳನ್ನು ಮರಳಿ ತರುತ್ತದೆ, ಈ ಯೋಜನೆಗಳನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಕೆಲಸವು ನಿಮ್ಮನ್ನು ತುಂಬಾ ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮ್ಮ ಮುಂದಿನ 7 ತಲೆಮಾರುಗಳು ಸಹ ಕುಳಿತು ತಿನ್ನುತ್ತವೆ. ಆದರೆ ಪ್ರಶ್ನೆ ಏನೆಂದರೆ, ಆ ದೊಡ್ಡ ಬದಲಾವಣೆಯನ್ನು ನಿಭಾಯಿಸಲು ನೀವು ಸಿದ್ಧರಿದ್ದೀರಾ? ಮಾನಸಿಕವಾಗಿ ಸಿದ್ಧರಾಗಿ, ಏಕೆಂದರೆ ದೊಡ್ಡ ಯಶಸ್ಸಿನೊಂದಿಗೆ ದೊಡ್ಡ ಸವಾಲುಗಳು ಬರುತ್ತವೆ. ನೀವು ಇನ್ನೂ ನನ್ನ ಧ್ವನಿಯನ್ನು ಕೇಳುತ್ತಿದ್ದರೆ ಮತ್ತು ಇಲ್ಲಿಯೇ ಉಳಿದಿದ್ದರೆ ನೀವು ತುಂಬಾ ಅದೃಷ್ಟಶಾಲಿಯಾಗಿದ್ದೀರಿ, ಏಕೆಂದರೆ ಇಂದು ಸಂಜೆ 7 ಗಂಟೆಯಿಂದ 9 ಗಂಟೆ ಸಂಭವಿಸುವ ಮಹಾನ್ ತಿರುವನ್ನು ನಾನು ಬಹಿರಂಗಪಡಿಸಲಿದ್ದೇನೆ. ಇಂದು ಸಂಜೆ 7 ಗಂಟೆಯ ನಂತರ ಸಂಭವಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ವಿಶೇಷ ದೀಪವನ್ನು ಇಡಬೇಕು. ನೀವು ಬದಲಾವಣೆಯನ್ನು ನೋಡುತ್ತೀರಿ ಅಥವಾ ನಿಮಗೆ ಅಪರಿಚಿತ ವಸ್ತು ಸಿಗಬಹುದು. ನೀವು ಅದನ್ನು ನೋಡಿದ ಕ್ಷಣ ಅದು ಲಕ್ಷ್ಮೀದೇವಿ ಎಂದು ನಿಮಗೆ ಅರ್ಥವಾಗುತ್ತದೆ. ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಲು ಮತ್ತು ನಿಮ್ಮ ಅದೃಷ್ಟವು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವುದನ್ನು ನೋಡಲು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಸಂಪೂರ್ಣ ಭಕ್ತಿಯಿಂದ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.